ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಸಾಫ್ಟ್ ಆಗಿರುವಂಥ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಿಟ್ಟು ಕಲಿಸುವಾಗ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟು ಮೃದುವಾಗಿ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿದರೆ ಚಪಾತಿ ಕೂಡ ಗಟ್ಟಿ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಾಗ ಹಿಟ್ಟನ್ನು ಮೆದುವಾಗುತ್ತೆ. ಇವಾಗ ಎಣ್ಣೆ ಹಾಕಿ ಮತ್ತೆ ನಾದ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ನೋಡಿ, ಅರ್ಧ ಗಂಟೆ ನಂತರ ನಾನು ಹಿಟ್ಟನ್ನು ತಗೊಂಡು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಆಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾವು ಪೂರಿ ಎಷ್ಟು ದೊಡ್ಡಕ್ಕೆ ಲಟ್ಸ್ಕೊಳ್ಬೇಕು. ನಂತರ ನೋಡಿ, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ಮಡಚ್ಕೊಳ್ಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಮತ್ತು ಮಡಚೋದು. ಈ ರೀತಿ ಮಾಡಿ ನಾವು ಒಣ ಹಿಟ್ಟಲ್ಲಿ ಎದ್ದು ಚಪಾತಿಯನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೂ ಲಟ್ಸ್ಕೊಂಡು ನೋಡಿ ಈ ರೀತಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ ಈ ಪದರಿನ ಚಪಾತಿ. ಹಾಗೆ ಟಿಫನ್ ಬಾಕ್ಸಿಗೆ ಹಾಕಿದರೂ ಸಂಜೆವರೆಗೂ ಸಾಫ್ಟಾಗೇ ಇರುತ್ತೆ, ಗಟ್ಟಿ ಅನಿಸೋದಿಲ್ಲ. ಒಂದು ಸತಿ ಟ್ರೈ ಮಾಡಿ. ಆಮೇಲೆ ಹಂಚು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ಈ ಚಪಾತಿಯನ್ನು ಹಾಕಬೇಕು. ಚಪಾತಿ ಹಾಕಿದ ನಂತರ ತುಂಬ ಹೊತ್ತು ಬಿಡಬಾರ್ದು. ಅದ್ರ ಮೇಲೆ ಮತ್ತೆ ಹೊಳ್ಳಿಸಿ ಹಾಕಬೇಕು. ಹೊಳ್ಳಿಸಿ ಹಾಕ್ತಾ ಬೇಯಿಸಿದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಸೈಡಿಗೆ ಅಂಚನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಹಿಟ್ಟು ಹಾಗೆ ಉಳಿತದೆ. ಆಮೇಲೆ ನೋಡಿ, ಇವಾಗ ರೆಡಿ ಆಯಿತು. ಈಗ ಮತ್ತೊಂದು ಥರ ಚಪಾತಿ ಯಾವ ರೀತಿ ಮಾಡೋದು ಅಂತ. ಹಿಟ್ಟನ್ನು ಉದ್ದಕ್ಕೆ ಲಟ್ಸ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಮಧ್ಯದಲ್ಲಿ ಅದನ್ನು 2 ಭಾಗ ಮಾಡಬೇಕು. ನಂತರ ಮಡಚಿ ಮತ್ತು ಸ್ವಲ್ಪ ಒಣ ಹಿಟ್ಟಲ್ಲಿ ಅದ್ದಿ ನಾವು ರೌಂಡಾಗಿ ಲಟ್ಸ್ಕೊಳ್ಬೇಕು. ಇದು ಕೂಡ ರುಚಿಯಾಗಿ ಬರುತ್ತೆ. ಮತ್ತು ನಮಗೆ ತುಂಬ ಅವಸರ ಇದ್ದಾಗ ಈ ರೀತಿ ಮಾಡಿದಾಗ ಚಪಾತಿ ಬೇಗ ಆಗುತ್ತೆ. ಆಮೇಲೆ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಂಚ ಮೇಲೆ ಹಾಕಿ ಬೇಯಿಸ್ಕೊಳ್ಬೇಕು. ಹಾಗೆ ಬೇಗ ಹೊಳ್ಳಿಸಿ ಹಾಕಬೇಕು, ಅದರ ಮೇಲೆ ಬಿಡಬಾರ್ದು. ಆವಾಗ ತುಂಬ ಸಾಫ್ಟಾಗಿ ಬರೋದಿಲ್ಲ ಚಪಾತಿ. ನನಗೆ ಈ ರೀತಿ ಹೊಳ್ಳಿಸಿ ಹಾಕ್ತಾಯಿದ್ರೆ ಉಬ್ಬಿ ಬರ್ತದೆ. ಅಂಚನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾವು ಇಟ್ಕೊಳ್ಬೋದು. ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ ಚಪಾತಿ. ನೋಡಿ ಯಾವ ರೀತಿ ಸಾಫ್ಟಾಗಿದೆ ಅಂತ ಇದರಲ್ಲಿ ಕಾಣಿಸ್ತದೆ. 2 ಭಾಗ ಆಯಿತು. ಅರ್ಜೆಂಟ್ ಇರುವಾಗ ಈ ರೀತಿ ಮಾಡಿಕೊಂಡ್ರೆ ನಮಗೆ ಸಮಯ ಉಳಿತಾಯ ಆಗುತ್ತೆ. ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಪಾತಿಯನ್ನು ಮಾಡಿ ಒಂದು ಗಾಳಿ ಆಡದೇ ಇರುವಂಥ ಡಬ್ಬದಲ್ಲಿ ಹಾಕಿ ಮುಚ್ಚಿಡಬೇಕು. ಆವಾಗ ಸಂಜೆವರೆಗೂ ಸಾಫ್ಟಾಗಿರುತ್ತೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.